ಎಲ್ರಿಗೂ ನಮಸ್ಕಾರ. ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಶ್ರೀ ಆದಿಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕ್ಷೇತ್ರ ಅಗ್ರಹಾರ ಇಲ್ಲಿದ್ದೀವಿ. ಇವತ್ತು ಅಗ್ರಹಾರ ಸ್ವಾಮಿಯ ದೇವಸ್ಥಾನದ ರಥೋತ್ಸವ ಈಗ ನಡೀತಾ ಇದೆ. ಬನ್ನಿ ಆ ರಥೋತ್ಸವಕ್ಕೆ ಹೋಗಿ ಬರೋಣ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಹೋಬಳಿಯ ಅಗ್ರಹಾರದ ಶ್ರೀ ಆದಿಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಜರುಗಿತು. ಕೋವಿಡ್ ಮಹಾಮಾರಿ ಆತಂಕವಿದ್ದರೂ ದೇವಸ್ಥಾನದ ಕಮಿಟಿಯವರು ಪ್ರಚಾರ ಮಾಡದಿದ್ದರೂ ಸಹ ಭಾರೀ ಜನಸಮೂಹದಿಂದ ತುಂಬಿ ತುಳುಕುತ್ತಿತ್ತು. ಭಕ್ತರಿಗೆ ತೊಂದರೆಯಾಗದಂತೆ ದೇವಸ್ಥಾನದ ಕಮಿಟಿಯವರು ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದರು. ಒಂದು ಸಣ್ಣ ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುವುದು. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃತ್ತರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10 ರಿಂದ 25,000 ರೂವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18 ರಿಂದ 38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264665. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.
ಎಷ್ಟದು? ನಮ್ಮ ಹೆಸರು ಮಂಜುನಾಥ್ ಅಂದ್ರೆ. ಯಾವ ಊರು ನಿಮ್ಮದು? ನಮ್ಮದು ಚಂದ್ರಪುರ. ಏನಿದು? ಇದು ಪಾಂಕ. ಏನರಲ್ಲಿ ಮಾಡ್ತಾರೆ ಇದನ್ನ? ಶುಂಠಿ, ಕರಿಮೆಣಸು, ಏಲಕ್ಕಿ. ಇದು ಫ್ರೀಯಾಗಿ ಕೊಡ್ತೀರಾ? ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೊಡ್ತೀರಾ? ಕಳೆದ 60 ವರ್ಷದಿಂದ ಕೊಡ್ಕೊ ಬರ್ತಾ ಇದ್ದಾರೆ. ಏನಿದು ಕೊಡೋ ಉದ್ದೇಶ ಏನು? ಇದು ಎಸ್ಟೇಟ್, ಅದು ಕಾಫಿ ಎಸ್ಟೇಟ್ ಚಂದ್ರಪುರ ಅಂತೇಳಿ ಹರಕೆ ಇತ್ತಂತದ್ದು. ಅವ್ರು ಅವಾಗಿಂದ ಕೊಡ್ಕೊ ಬರ್ತಾ ಇದ್ದಾರೆ. ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಉತ್ತಮ್ ಕುಮಾರ್. ಯಾವ ಊರು ನಿಮ್ಮದು? ನಮ್ದು ಹಂತೂರು. ಆಕ್ಚುಲಿ ನಾನು ಮೂಡಿಗೆರಲ್ಲಿದ್ದೀನಿ. ಇಲ್ಲಿ ಪ್ರತಿ ವರ್ಷನೂ ಜಾತ್ರೆಗೆ ಬರ್ತೀರಾ? ಪ್ರತಿ ವರ್ಷನೂ ಬರ್ತೀನಿ. ಇವತ್ತು ಒಂದು ಮೀಟಿಂಗ್ ಇತ್ತಲ್ಲ, ಸ್ವಲ್ಪ ಲೇಟ್ ಆಯಿತು. ಏನು ವಿಶೇಷತೆ ಏನು ಜಾತ್ರೆದು? ವಿಶೇಷ ನಮಗೆ ಸುಬ್ರಹ್ಮಣ್ಯದಿಂದ ನಾವು ಆರಾಧ್ಯ ದೈವ ಅಂತ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಅವಾಗಿಂದನೂ. ಮತ್ತು ರಥ ಹರಿಯತ್ತ ಸಂದರ್ಭದಲ್ಲಿ ಇಲ್ಲಿ ಗರುಡ ಬಂದೇ ಹೋಗ್ತದೆ. ಸಾಧಾರಣವಾಗಿ 4 ಹನಿ ಮಳೆ ಬಿದ್ದೇ ಬೀಳ್ತಾಯಿತ್ತು. ಈ ವರ್ಷ ಚೂರು ಲೇಟ್ ಆಗಿದೆ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಸೌಂಡ್ ಬರ್ತದೆ, ನಾವು ಓದ್ತೀವಿ. ಹೆಂಗೆ ಗೊತ್ತಾರೆ ಬರೀ ಸೌಂಡು. ಎಷ್ಟು ದೇವರಿಗೆ? ದೇವರಿಗೆ 250. ಎಷ್ಟು ವರ್ಷ ಮಾಡ್ತಾ ಇದೀರಿ ಇಲ್ಲಿ ನೀವು? ನನಗೆ ಈಗ 35 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ. ವ್ಯಾಪಾರ ಚೆನ್ನಾಗುತ್ತಾ? ಹೌದಾ? ತಗೊಂಡು ಕೊಡ್ತಾನೆ. ಯಾವ ಊರು ನಿಮ್ಮದು? ನಮ್ದು ಬಾಸೂರು, ಚಿಕ್ಕ ಬಾಸೂರು, ಕಡಬತ್ತ. ಕಡೂರು, ಚಿಕ್ಕಬಾಸೂರು. ಗೊಂಬೆಟ ಮಾಡ್ತೀವಿ ಈ ಕಡೆ ಎಲ್ಲ. ಯಾವ ಗೊಂಬೆಟ? ಚಕ್ಳ ಗೊಂಬೆಟ. ಈ ಕಡೆ ಕುದುವಳ್ಳಿ, ಪುರ, ಮಾವು, ಹಳೆ ಊರು, ಪಾಟೆ ಊರು, ದೊಡ್ಡ ಮಾರಳ್ಳಿ, ಚಿಕ್ಕ ಮಾರಳ್ಳಿ, ಹಳೆ ಆದೂರು, ಕುಂಬಾರಳ್ಳಿ, ಹಳ್ಳಿ, ಕಬ್ಬು ಚೇತ್ಮೆ ಎಲ್ಲ ಆಗ್ತದೆ. ಈ ಉಂಗರದ ಬಣ್ಣ ಮಾತ್ರ ಹೋಗುವುದಿಲ್ಲ,
ಬನ್ನಿ ಪಂಚಧಾತು ಅಷ್ಟಧಾತು ನವಧಾತು ರಾಶಿ ಉಂಗುರ. ಪಂಚಧಾತು ಅಷ್ಟಧಾತು ನವಧಾತು ರಾಶಿ ಉಂಗುರ. ಈ ಉಂಗುರ ಸಾಧು ಮಹಾರಾಜ್, ಲಾಲ್ ಬಾಬಾ, ಶನಿ ಮಂಗಲ ಅಮಾವಾಸ್ಯೆ ದಿನ ಪೂಜೆ ಪಾಠದಿಂದ ತಯಾರಿಸಿದಂಥ ಈ ಉಂಗುರ ಮೇಷರ ಒಂದು ಸಣ್ಣ ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುವುದು. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃತ್ತರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10 ರಿಂದ 25,000 ರೂವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್, ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18 ರಿಂದ 38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ. ಏನು ಉಂಗುರಗಳ? ಆಮೆ ಉಂಗುರ. ಏನು ಒಳ್ಳೇದಾಗುತ್ತೆ? ಕೈಗೆ ಹಾಕೋದು, ದೃಷ್ಟಿಗೆ ಒಳ್ಳೇದು. ಎಷ್ಟು ವರ್ಷ ಮಾರ್ತಾ ಇರಿ ನೀವು? ನಮ್ಮ ಹಿಂದಲ ಕಾಲಂದ. ಹೌದಾ? ಎಲ್ಲರಿಗೂ ಒಳ್ಳೇದಾಗುತ್ತೆ. ರಚ್ಚೆ ತಾಲಿ ಈ ಬಣ್ಣ ಅಲ್ಲ ಇದು. ತಮ್ಮ ಹೆಸರು? ಲಕ್ಷ್ಮಣಗೌಡರು. ಇಲ್ಲಿ ಯಾವ ಕಡೆ ಹೊರಟ್ರಿ ಈಗ? ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಪ್ರತಿ ವರ್ಷನೂ ಹೋಗ್ತೀರಾ? ಪ್ರತಿ ವರ್ಷ ಹೋಗ್ತಾ ಇದ್ವಿ. ಇಲ್ಲಿ ಯಾವ ದೇವ್ರು ಇರೋದು? ಇಲ್ಲಿ ಆದಿಸುಬ್ರಹ್ಮಣ್ಯೇಶ್ವರ. ಒಳ್ಳೇದಾಗುತ್ತೆ ಅಲ್ಲ? ಓಕೆ, ಧನ್ಯವಾದಗಳು. ನಿಮ್ಮ ಹೆಸರು? ಲಕ್ಷ್ಮಿ. ಯಾವ ಊರು ನಿಮ್ಮದು? ಬೆಣ್ಕಲ್ಲು. ಇಲ್ಲಿ ಈ ಕಡೆ ಎಲ್ಲ ಹೊರಟ್ರಿ? ದೇವಸ್ಥಾನಕ್ಕೆ ಅಗ್ರಹಾರ. ವರ್ಷ ಹೋಗ್ತೀರಾ? ವರ್ಷ ಹೋಗ್ತೀವಿ. ಏನಕ್ಕೆ ಅಂತ? ಒಳ್ಳೇದಾಗುತ್ತಾ? ಒಳ್ಳೇದಾಗುತ್ತೆ. ಅಯ್ಯೋ, ದೇವ್ರ ಅನುಗ್ರಹ ಬೇಡವಾ? ಹೌದಾ? ಆಯ್ತು, ಧನ್ಯವಾದಗಳು. ಸ್ವಾಮಿ ಗೋವಿಂದ 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 ಗೋವಿಂದ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ಹಾಂ, ಅದೇನಕ್ಕೆ ಬೇಡ್ತಾ ಇದ್ದೀರಲ್ಲ ಭಿಕ್ಷೆ? ತಿರುಪತಿ ಕಾಣಿಕೆ ಇದ್ದೀವಿ. ಹೌದಾ? ಯಾವಾಗ ಹೋಗೋದು ನೀವು ತಿರುಪತಿಗೆ? ಜನವರಿ 11ನೇ ತಾರೀಕು. ನೀವು ಪ್ರತಿ ವರ್ಷ ಹೋಗ್ತೀರಾ? ಹೌದು ಸರ್, ವರ್ಷ ಹೋಗ್ತೀವಿ. ಒಳ್ಳೇದಾಗ್ತಾ ಇದೆಯಾ ಹೋದ್ರೆ? ಹೌದು ಸರ್. ಹೌದಾ? ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ? ನಾವು 1 ವರ್ಷ ಆಯ್ತು. ಹೌದಾ? ಯಾವ ಊರು ನಿಮ್ಮದು? ಬೇಲೂರಾ? ಯಾವಾಗಿಂದ ಕಾಲು ಹಿಂಗಾಗಿದ್ದು? ಹುಟ್ಟಿದಾಗಿದ್ದು. ಇಲ್ಲಿಗೆ ಹೆಂಗೆ ಬರ್ತೀರಿ ನೀವು? ಅಲ್ಲ, ಈಗ ಅಲ್ಲಿಂದ ನಡ್ಕೊಂಡೇ ಬಂದ್ರೆ ಈಗ? ಹೌದಾ? ನಾಳೆನೂ ಇರ್ತೀರಾ? ಯಾವ ಊರು ನಿಮ್ಮದು? ಬಲೂನ್ ಮಾರದ? ವರ್ಷ ಬರ್ತೀರಾ? ಹಾಂ, ಈ ವರ್ಷನೂ ಬಂದಿದ್ದೀರಿ. ಎಷ್ಟು ಒಂದು ತಳೆಕಾಯಿ? ಜೋಡಿ ಎಷ್ಟು ಸರ್ ಚಪ್ಪಲಿಗೆ? ಜೋಡಿ ಎಷ್ಟು?
150. 150 ಸಿಂಗಲ್ ಕೊಡಲ್ಲ. ಸಿಂಗಲ್ ಕೊಡ್ತೀವಿ. ನೀವು 150 ಕೊಡು. ಎಷ್ಟು ವರ್ಷ ಬರ್ತಾ ಇದ್ರಿ ಇಲ್ಲಿಗೆ? ಅಂತಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ? ಇಲ್ಲಿ ನಾವು 7ನೇ ವರ್ಷ. ಯಾವ ಊರು ನಿಮ್ದು? ನಮ್ದು ಅಣಜಿರು. ಪರವಾಗಿಲ್ಲ ಬಿಸ್ನೆಸ್. ಮಸಾಲೆ ಜಾಸ್ತಿ ಹಾಕಿಲ್ಲ. ಏನಿದು ಅಣ್ಣ ಮಸಾಲೆ ಚರ್ಮುರಿ. ಯಾವ ಊರು ನಿಮ್ದು? ಆಲ್ದೂರು. ಯಾವಾಗಲೂ ಬರ್ತೀರಾ ಇಲ್ಲಿಗೆ? ಈ ವರ್ಷ ಫಸ್ಟು ಹಾಂ. ಹಾಕಿಲ್ಲ. ಆ ಕಡೆ ಹೋರ್ನಾಡು ಕೆಳಭಾಗ ಎಲ್ಲ ಇದ್ದೀವಿ. ವ್ಯಾಪಾರ ಪರವಾಗಿಲ್ಲ. ದೇವ್ರು ಕೊಟ್ಟಿರೋದು. ಎಲ್ಲಿದ್ಯಾ ಮರ ಎಲ್ಲ ವಿಡಿಯೋ ಮಾಡಿ ನೀನು ಕೂರ್ತೀಯ? ಒಂದು ಸಣ್ಣ ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುವುದು. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃತ್ತರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10 ರಿಂದ 25 ಸಾವಿರ ರೂವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್, ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18 ರಿಂದ 38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264665.
64675 ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ. ನಿಮ್ಮ ಹೆಸರು? ನಾಗೇಶ್ ಅಂತ. ಯಾವ ಊರು ನಿಮ್ಮದು? ಹೊಸಕೆರೆ. ಇಲ್ಲಿ ಏನು ಬಂದಿದ್ರಿ? ದೇವ್ರ ದರ್ಶನ ಮಾಡೋಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ರಥೋತ್ಸವ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಯಾತಕ್ಕೆ ಅಂತ ಬರ್ತೀರಿ ಪ್ರತಿ ವರ್ಷ? ನಾನು ಇಲ್ಲೇ ನನ್ನ ಮದುವೆ ಆದದ್ದು ಇಲ್ಲೇ. ಹೌದಾ? ಪೊಲೀಸ್ ಜಿಪ್ದು ಒಂದು ಇರಲಿ. ಯಾವ ಊರು ನಿಮ್ಮದು? ಎಷ್ಟು ವರ್ಷ ಬರ್ತಾ ಇದ್ದೀರಿ ಇಲ್ಲಿ? ವರ್ಷನೂ ಬರ್ತೀವಿ ಸರ್. ವ್ಯಾಪಾರ ಆಗುತ್ತಾ? ಸುಮಾರು ಇವತ್ತೇನು ವ್ಯಾಪಾರ ಇಲ್ಲ. ನಮಸ್ತೆ, ಆರಾಮ ಸರ್? ಸರ್ ತಮ್ಮ ಹೆಸರು? ಹೆಸರು ಡಾಕ್ಟರ್ ಮೋಹನ್ ರಾಜಣ್ಣ ಅಂತ. ಈ ಕಡೆ ಏನು ಬಂದಿರಿ ಸರ್? ಇಲ್ಲಿ ನಮ್ಮ ಆದಿಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ ಇತ್ತು ಇವತ್ತು. ಅದಕ್ಕೆ ಬಂದು ಈ ದೇವ್ರನ್ನ ನಂಬಿದ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಮತ್ತು ಯಾವುದೇ ಈ ಮಕ್ಕಳಿಗೆ ಈಗ ಕಜ್ಜಿ ತುರಿ ಮತ್ತು ಮತ್ತೊಂದು ಮಗದೊಂದು ತುಂಬ ತೊಂದರೆಗಳಾದರೆ ಇಲ್ಲಿ ಬಂದು ಪಾರ್ಕೆ ಮಾಡ್ಕೊಂಡು ಸಾಕು, ಅವರೆಲ್ಲ ಸಮಸ್ಯೆ, ಅವರ ಕಷ್ಟ ಪರಿಹಾರ ಆಗ್ತದೆ. ಮತ್ತು ತುಂಬ ಜನ, ಸುಮಾರು ಒಂದು 50,000 ಜನ ಸೇರುವಂಥ ಈ ಒಂದು ಜಾತ್ರೆ. ಇಡೀ ನಮ್ಮ ತಾಲೂಕಿನಲ್ಲೇ ದೊಡ್ಡ ಜಾತ್ರೆ ಅಂದರೆ ಈ ಆದಿಸುಬ್ರಹ್ಮಣ್ಯೇಶ್ವರ ರಥೋತ್ಸವ. ಇದು ನಮ್ಮ ಗೋಣಿಬೀಡಿನ ಒಂದು ದೊಡ್ಡ ಹೆಮ್ಮೆ. ನಮ್ಮ ತಾಲೂಕಿನಲ್ಲಿ ಇರುವಂಥ ಈ ದೇವಸ್ಥಾನ ತುಂಬ ವಿಶೇಷ. ಬಟ್ ಇದು ವಿಶೇಷವಾಗಿ ಜನಪ್ರತಿನಿಧಿಗಳು ಹಾಗೂ ಧಾರ್ಮಿಕ ಮುಖಂಡರುಗಳು ಹೆಚ್ಚಿನಾಗಿ ವಿಶೇಷವಾಗಿ ಒಂದು ಚರ್ಚೆ ಮಾಡಿ ಇಲ್ಲಿ ಪ್ರತಿ ದಿವಸ ಅನ್ನದಾಸೋಹ ಮತ್ತು ಪ್ರಸಾದ ವ್ಯವಸ್ಥೆ ಮಾಡಿದರೆ ಒಳ್ಳೆಯ ಒಂದು ಯಾತ್ರಾ ಕ್ಷೇತ್ರ ಆಗ್ತದೆ ಅಂತ ನಾವು ನಂಬಿದ್ದೇವೆ. ಇದನ್ನು ದೊಡ್ಡ ಈ ಕ್ಷೇತ್ರದ ಶಾಸಕರು ಮತ್ತು ಈ ಕ್ಷೇತ್ರದ ಉಪಸಭಾಪತಿಗಳು ಅಂತ ಶ್ರೀಯುತ MK ಪ್ರಾಣೇಶ್ ಅವರು ಮತ್ತು ಶ್ರೀಯುತ ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಮಾತಾಡಿ ಇದೊಂದು ಒಳ್ಳೆಯ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವನ್ನು ಮಾಡಬೇಕಂತ ನಾವು ಅವರಲ್ಲಿ ಪ್ರೀತಿಯಿಂದ ಮನವಿಯನ್ನು ಮಾಡ್ಕೊಳ್ತೇವೆ. ಬೆಳಿಗ್ಗೆ 6ರಿಂದಲೂ ಭಕ್ತರು ಆಗಮಿಸಿ ಹಣ್ಣು ಕಾಯಿ ಹರಕೆಯ ನಾಗನನ್ನು ಅರ್ಪಿಸಿ ದೇವರ ದರ್ಶನ ಪಡೆದರು. ವರದಿ ಮಗಲ್ಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್.